Hello, dear students. Good afternoon, everybody. And this is the last session for the chapter Plant Kingdom. And so far, we learned about the various plants in Kingdom Plantae. That is algae, Bryophyta, Pteridophyta, and Gymnosperms. Now, come to Angiosperms. Angiosperms. Yes. So, angiosperms are the most advanced plants when compared to the other plant categories. So, here these are characterized by. First question on ಹೇಳ್ದಂಗೆ. So, what are the characteristics, general characteristics of angiosperms ಅಂತ ಕೇಳಬಹುದಲ್ವಾ? ಅದಕ್ಕಾಗಿ ಜೊತೆಗೆ ನೆಕ್ಸ್ಟ್ ಇಯರ್ ಸೆಕೆಂಡ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದೆ. ಅದಕ್ಕೆ ಇದು ಬೇಸ್ ಅಂತ ಅಥವಾ ಇದು ಇಂಟ್ರೊಡಕ್ಷನ್ ಅಂತ ಕೂಡ ಅಂದ್ಕೋಬಹುದು ನೀವು. ಓಕೆ, ನಮ್ಮಲ್ಲಿ ಇವೆಲ್ಲ ತುಂಬಾ ಈಸಿ ಆದ ಏರಿಯಾಗಳು, ತುಂಬಾ ಫಾಸ್ಟ್ ಆಗಿ ಕ್ಲೀನ್ ಅರ್ಥ ಮಾಡ್ಕೊಳ್ಳಿ. ಡೇ ಟು ಡೇ ಲೈಫ್ ಆಂಜಿಯೋಸ್ಪರ್ಮ್ಸ್ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಸುತ್ತಮುತ್ತ ಏನ್ ದಿನ ಈ ಗಿಡ ಮರಗಳು ನೋಡ್ತಾ ಇದ್ದೀರೋ 99% ನೀವು ನೋಡಿರೋವೆಲ್ಲ ಆಂಜಿಯೋಸ್ಪರ್ಮ್ಸ್. ಯಾಕಂದ್ರೆ ದೋಸ್ ಆರ್ ಆಲ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ದೇರ್ಫೋರ್ ಆಂಜಿಯೋಸ್ಪರ್ಮ್ಸ್ ಆರ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ನೋಡಿ ಇದುವರೆಗೂ ಯಾರು ಫ್ಲವರಿಂಗ್ ಪ್ಲಾಂಟ್ಸ್ ನಾವು ನೋಡಲೇ ಇಲ್ಲ, ಈಗ ನೋಡ್ತಾ ಇರೋದು ದೀಸ್ ಆರ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಹಂಗಾಗಿ ಜಿಮ್ನೋಸ್ಪರ್ಮ್ಸು, ಟೆಡೋಫೈಟ್ಸ್, Bryophyta, algae, those are all non-flowering plants. But here these are flowering plants. That is a unique property. Okay, and also these are seed bearing. Okay, where seeds are enclosed. Okay, seeds are enclosed in a fruit. ನೋಡಿ ಇದು ಕೂಡ ಅಷ್ಟೇ, ಎಲ್ಲ ಯೂನಿಕ್ ಪ್ರಾಪರ್ಟೀಸ್. ಸೀಡ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ಫ್ರೂಟ್. ಈಗ ತಾನೇ ನಿನ್ನೆ ಕ್ಲಾಸ್ ಅಲ್ಲಿ ಜಿಮ್ನೋಸ್ಪರ್ಮ್ಸ್, ಜಿಮ್ನೋ ಮೀನ್ಸ್ ನೇಕೆಡ್, ಸ್ಪರ್ಮಾ ಮೀನ್ಸ್ ಸೀಡ್, ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಓದಿದ್ವಿ. ವೇರ್ ದ ಓವ್ಯೂಲ್ ಡೆವಲಪ್ಡ್ ಇಂಟು ಆರ್ ಇಟ್ ಮೆಚೂರ್ಡ್ ಇಂಟು ಸೀಡ್, ಬಟ್ ಇಟ್ ಈಸ್ ನಾಟ್ ಎನ್ಕ್ಲೋಸ್ಡ್ ಇನ್ ಫ್ರೂಟ್ ಕೋಟ್ ಬಿಕಾಸ್ it is not present inside the ovary. Ovary is absent. That's why they are naked seeded. But these are angiosperms. That means angio means covered, enclosed. Sperma means again seeds. So covered seeds. These seeds are covered by fruit coat. Okay, that is why these are angiosperms. Okay, so that is one most important characteristics of this group. Okay, they have a large range of habitat. A range of habitat. That means they found in almost all type of habitat. Cosmopolitan ಅಂತ ಕರೀತಿದ್ವಲ್ಲ, ಎಲ್ಲಿ ಫಂಗೈ ಎಲ್ಲಿ, ಹಾಗೆ ಇವ್ರನ್ನು ಹೆಚ್ಚು ಅನ್ಬೋದು ನಾವು. ದೇ ಫೌಂಡ್ ಆಲ್ಮೋಸ್ಟ್ ಆಲ್ ಹ್ಯಾಬಿಟ್ಯಾಟ್, ಎಲ್ಲಾ ತರದ ಹ್ಯಾಬಿಟ್ಯಾಟ್ ಅಲ್ಲೂ ಸಿಗ್ತವೆ. ಅಂಡ್ ದೇರ್ ಸೈಜ್, ಓಕೆ, ಸೈಜ್ ಇಟ್ ರೇಂಜಸ್ ಫ್ರಮ್ teeny plants, very small plants. Some of the flowering plants are microscopic. Okay, do you believe this? Microscopic ಅಂದ್ರೆ ಈ ಹೂ ಬಿಡೋ ಗಿಡಗಳೇ ಮೈಕ್ರೋಸ್ಕೋಪ್ ಅಲ್ಲಿ ದೊಡ್ಡದಾಗ ಅಥವಾ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಲ್ಲಿ ನೋಡ್ಬೇಕು ಅಂತ ಸಣ್ಣ ಪ್ಲಾಂಟ್ಸ್ ಇದೆ. ಉದಾಹರಣೆಗೆ ಊಲ್ಫಿಯಾ ನೋಡಿ, ಸ್ಮಾಲೆಸ್ಟ್ ಫ್ಲವರಿಂಗ್ ಪ್ಲಾಂಟ್ ಊಲ್ಫಿಯಾ. ಸ್ಮಾಲೆಸ್ಟ್ ಫ್ಲವರಿಂಗ್ ಪ್ಲಾಂಟ್, ಎ ಟೀನಿ ಆಂಜಿಯೋಸ್ಪರ್ಮ್ ಊಲ್ಫಿಯಾ. ಅಂಡ್ ವಿತ್ ಹೆವಿ ಟ್ರೀಸ್. ಓಕೆ, ಹೆವಿ ಟ್ರೀಸ್ ಆರ್ ಲೈಕ್ ಯುಕಲಿಪ್ಟಸ್. ಓಕೆ, ಯುಕಲಿಪ್ಟಸ್ ತರ, ಯುಕಲಿಪ್ಟಸ್ ಒಂದೇ ಅಲ್ಲ, ಬೇಕಾಸ್ ಯುಕಲಿಪ್ಟಸ್ ತರದು ತಗೋಬಹುದು ಅಂತ. ಯುಕಲಿಪ್ಟಸ್ ಗೊತ್ತಲ್ಲ, ನೀಲಗಿರಿ ಮರ ಅಂತ ಕರಿತೀರಲ್ವಾ. ಸೊ ಅದು ಯುಕಲಿಪ್ಟಸ್, ಇಟ್ ಮೇ ಗ್ರೋ ಅಪ್ ಟು 100 meters. ಹೌ ಡೂ ದೀಸ್ ಆಂಜಿಯೋಸ್ಪರ್ಮ್ಸ್ ಹೆಲ್ಪ್ ಅಸ್ ಅನ್ನೋ ಒಂದು ಪಾಯಿಂಟ್ ಇಲ್ಲಿ ಮಾತಾಡ್ಕೊಳ್ಳೋದು ಒಳ್ಳೇದು. ಬಿಕಾಸ್ ವಿ ಆರ್ ಇನ್ವೇರಿಯಬಲಿ ಡಿಪೆಂಡಿಂಗ್ ಅಪಾನ್ ದ ಗ್ರೀನ್ ಪ್ಲಾಂಟ್ಸ್ ಫಾರ್ ಅವರ್ ಫುಡ್. ಸೊ ದಟ್ಸ್ ವಿ ಆರ್ ಆಲ್ ಕನ್ಸ್ಯೂಮರ್ಸ್, ಯು ನೋ. ಸೊ ದಟ್ ಈಸ್ ವೈ. ಸೊ they provide us food. Okay, so food, fodder for our animals. Okay, so fodder, ಮೇವನ್ನು ಕೊಡುತ್ತೆ. ನಾವು ತಿನ್ನಕ ಎಲ್ಲ ಏನು ರಾಗಿ, ಜೋಳ, ಭತ್ತ, ಗೋಧಿ, ಹಣ್ಣು, ತರಕಾರಿ ಎಲ್ಲವೂ ಕೂಡ ಇವರೇ ಕೊಡ್ತಕ್ಕಂಥದ್ದು. ಮತ್ತೆ ಫಾಡರ್, ಮೇವನ್ನು ದನಗಳಿಗೆ ಕೊಡ್ತಕ್ಕಂಥದ್ದು. ಹಾಗೇನೆ ಜೊತೆಗೆ ಮೆಡಿಸಿನ್ಸ್. ಸೊ ವೆರೈಟೀಸ್ ಆಫ್ ಮೆಡಿಸಿನ್ಸ್. ಸೋ ಮೆನಿ ಮೆಡಿಸಿನ್ಸ್ ಕೂಡ ಇವರಿಂದ ನಮಗೆ ಸಿಗ್ತದೆ. ಹಾಗಾಗಿನೇ ಫ್ಯೂಯಲ್. ಓಕೆ, ಫ್ಯೂಯಲ್, ಇವತ್ತೇನು ಫ್ಯೂಯಲ್ ಅಂತ ಸೌದೆ, ಕಟ್ಟಿಗೆ ಬಳಸ್ತಾ ಇದೀವೋ, ಹಾಗಾಗಿ ಫ್ಯೂಯಲ್ ಸೋರ್ಸ್ ಆಗಿ ಅಂಡ್ ಅದರ್ ಕಮರ್ಷಿಯಲ್ ಗೂಡ್ಸ್. ಓಕೆ, ಕಮರ್ಷಿಯಲ್ ಪ್ರಾಡಕ್ಟ್ಸ್ ಅನ್ಬೇಡಣ. ಸೊ ಇದೆಲ್ಲ ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ಅಂತ ಅನ್ಬೋದು. ಬೇಕಾದ್ರೆ ಇವೆಲ್ಲ ಯೂಸ್ ಆಗುತ್ತೆ ಅಂತ ಒಂದು ಪಾಯಿಂಟ್ ಅನ್ನು ಮಾತಾಡಿದ್ರೆ ಒಳ್ಳೇದಲ್ವಾ, ಅದಕ್ಕಾಗಿ ಮಾತಾಡ್ತಾ ಇದೀವಿ. ಸೊ ಇದಾದ್ಮೇಲೆ ವಾಟ್ ನೆಕ್ಸ್ಟ್?
ನೆಕ್ಸ್ಟ್ ದೇ ಆರ್ ಕ್ಲಾಸಿಫೈಡ್ ಇಂಟು ಸೊ 2 ಮೇಜರ್ ಕ್ಲಾಸಸ್. ಸೊ 2 ಮೇಜರ್ ಕ್ಲಾಸ್ಗಳಾಗಿ ಇವನ್ನ ಡಿವೈಡ್ ಮಾಡಿದ್ವಿ. ದಟ್ ಈಸ್ ಮೋನೋಕಾಟಿಲಿಡನ್ಸ್. ಎಸ್, monocotyledons. Okay, and then dicotyledons. So dicotyledons. So monocotyledons, dicotyledons. So monocotyledons, mono means single, ಗೊತ್ತಾಯ್ತು ನಿಮಗೆ. So they are having single cotyledon in their seed. Those angiosperms are having a single cotyledon in their seed are called monocotyledons. Ragi, jowar, paddy, wheat, okay, maize, okay. So these are all coconut, then areca nut. So these are all monocotyledons. ಇವರೆಲ್ಲ monocotyledons. ಸೊ ನೋಡು, ಅಡಿಕೆ, ಒಂದು ಅಡಿಕೆನ ಓಪನ್ ಮಾಡಿದ್ರೆ ಒಂದು ಗೋಟು ಸಿಗುತ್ತಲ್ವಾ, ಅದನ್ನ ಓಪನ್ ಮಾಡಿ ಮತ್ತೆ ಒಂದು ದಳಗಳಾದ್ರೆ ಎಳ್ದ ಬೇಳೆ ಇರಲ್ಲ. ಹಾಗೆ ಮೆಕ್ಕೆಜೋಳ ನೋಡಿ, ರಾಗಿ, ಜೋಳ, ಸಜ್ಜೆ, ಸಾವೆ, ಮಿಲೆಟ್ಸ್ ಎಲ್ಲವೂ ಕೂಡ monocotyledons, ಗ್ರಾಸಸ್ ಎಲ್ಲವೂ ಕೂಡ ಅಂತ. ಡೈಕಾಟಿಲಿಡನ್ಸ್ ಬಂದ್ರೆ ಆಲ್ಮೋಸ್ಟ್ ಆಲ್ ಅವರ ಏನು ವೆಜಿಟೇಬಲ್ಸು, ಫ್ರೂಟ್ಸು, ಮೋಸ್ಟ್ ಆಫ್ ಅವರಲ್ಲಿ ಇವ್ರ ಕಡೆಯಿಂದ ಬಂದಿರ್ತಕ್ಕಂಥ ಯೂಸ್ ಟ್ರೀಸ್ ಇವರೆಲ್ಲ ಬಹಳಷ್ಟು ಬಂದಿರ್ತಕ್ಕಂಥ ಡೈಕಾಟಿಲಿಡನ್ ಇಂದ. ದೋಸ್ ಪ್ಲಾಂಟ್ಸ್ ವಿಚ್ ಆರ್ ಹ್ಯಾವ್ 2 cotyledons in their seeds. ಸೊ ಅವೆಲ್ಲ ನಿಮ್ಗೆ ಗೊತ್ತಿದೆ, ಇದನ್ನು ಲೋಯರ್ ಕ್ಲಾಸ್ ಎಲ್ಲ ಕಲ್ತಿರ್ತೀರ ಅಂತ ಹೇಳಿ, ಹಾಗೆ ತುಂಬಾ ಜಾಸ್ತಿ ಹೇಳೋ ಅವಶ್ಯಕತೆ ಇದ್ರಿಗೇನು ಇಲ್ಲ. ನೆಕ್ಸ್ಟ್ ಎಸ್, ಅಬೌಟ್ ದೇರ್ ರೀಪ್ರೊಡಕ್ಷನ್ ಬಗ್ಗೆ ಒಂಚೂರು ನೇರ, ಅದೆಲ್ಲ ಮೇನ್ ನಾವೆಲ್ಲ ಮೊದಲಿಂದ ನೋಡ್ತಾ ಇರೋದು. ಸೊ ರೀಪ್ರೊಡಕ್ಷನ್ಗೆ ಹೋದ್ರೆ, ಸೊ ಫ್ಲವರ್, ಎಸ್, ಫ್ಲವರ್ ಈಸ್ ದ ಸೈಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ಸೊ ಫ್ಲವರ್ ಈಸ್ ದ site of sexual reproduction. Okay, it is a modified shoot that meant for the sexual reproduction. So that actually a site for sexual reproduction. That is why a flower play an important role in the life cycle of angiosperms. Okay, sexual reproduction is major type. ಅದಕ್ಕಾಗಿನೇ ಅದು ನಮ್ಮ sexual reproduction ಬಗ್ಗೆ ಮಾತಾಡೋಣ. Okay, so in a flower, so as you have familiar with a flower ನೀವೆಲ್ಲ ಚೆನ್ನಾಗಿ ಪರಿಚಯ ಇದೆ ಅಂತ ಅನ್ಕೋತೀನಿ. ಓಕೆ, ಆಫ್ ಕೋರ್ಸ್ ಆ ಫ್ಲವರ್ ಒಂದು ಪಾರ್ಟ್ಸ್ ನಾನು ಮುಂದುವರ್ಷಕ್ಕೂ ನಮ್ಗೆ ಬೇಕಾದ್ರೆ ಒಂದಿಷ್ಟು ಇಲ್ಲಿ ಸ್ಕೀಮ್ಯಾಟಿಕ್ ಡಯಾಗ್ರಾಮ್ ತರ ತೋರಿಸ್ಕೊಡ್ತೀನಿ. ಓಕೆ, ರೈಟ್. ಸಪೋಸ್ ದಿಸ್ ಈಸ್ ದ ಫ್ಲವರ್. ಓಕೆ, ಎಸ್, ಲುಕ್ ಅಟ್ ದಿಸ್. ಸೊ ಒಂದು ಟಿಪಿಕಲ್ ಫ್ಲವರ್ ನಾನು ಅಲ್ಲಿ ಬರಿತಾ ಇದ್ದೀನಿ. ಎಸ್, ಸೊ yes, so suppose this is the flower, ಒಂದು ಸಿಂಗಲ್ ಫ್ಲವರ್ ಅಂತ ಅಂದ್ಕೊಳ್ಳೋಣ, ರೈಟ್? Yes. So a typical angiosperm flower, it has 4 main parts. So all parts are called floral parts. They have situated on a platform, on a base. That base is called thalamus. So this is called thalamus. Okay, so ಇದನ್ನ thalamus ಅಂತ ಕರೆಯೋಣ. And during bud condition, entire parts are enclosed in a cover, in outer sheath. That cover is nothing but that is outermost whorl of the flower. That is called calyx. Okay, so ಅದನ್ನ calyx ಅಂತ ಕರಿತೀವಿ. ಮುಂದಷ್ಟು ಬೇಕಾದ್ರೆ ಇನ್ನೂ ಸ್ವಲ್ಪ ನೋಡೋಣ. Okay, next most conspicuous parts, most beautiful part, that is the petals. So all petals together form one whorl. That is called corolla. Okay, so ಅದನ್ನ corolla ಅಂತ ಕರಿತೀವಿ ಫ್ಲವರ್ ಅಲ್ಲಿ. ಸೊ ಕೇಲಿಕ್ಸ್, ಕೊರಲ್ಲ ಇವೆರಡು ಕೂಡ accessory parts of flower ಅಂತೀವಿ, because they do not take part in sexual reproduction directly. So therefore they are accessory parts ಅನ್ನೋಣ. ನೆಕ್ಸ್ಟ್ ಥರ್ಡ್ ಪಾರ್ಟ್ ಇದೆಯಲ್ಲ ನೋಡಿ, ಈ ತರ ಇವೆಲ್ಲ ಸ್ಟೇಮನ್ಸ್ ನೋಡಿದ್ರಲ್ಲ, ಕೇಸರಗಳು ಅಂತ ಕರೆದಿರಲ್ವಾ, ಇವು ಸ್ಟೇಮನ್ಸ್ ಅಲ್ವಾ. ಈ ಸ್ಟೇಮನ್ಸ್ ಬಗ್ಗೆ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು. ಓಕೆ, ಸ್ಟೇಮನ್ಸ್. So these are male part of the flower. All stamens together form a whorl, that is called andrecium. This each member is called a stamen, and stamen it has a long filament. This is called a long stalk, that is called filament. At the tip it has a head, that is called anther. Okay, this is called anther. So this is ನಾನು anther ಅಂತ ಕರಿತೀನಿ. ಓಕೆ, ಎಸ್, anther. anther. ಸೊ ಇಲ್ಲಿ ಮೇನ್ ಏನಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಏನ್ ಬೇಕಾದ್ರೆ ನಿಮ್ಗೆ ಪರಿಚಯ ಮಾಡ್ಕೊಳಕ್ ಹೋಗ್ತಿದ್ದೀನಿ. ಓಕೆ, and in the most part, look at this. This is a stigma, this is a style, and this is ovary, and this is called pistil. Okay, so or it is called carpel or pistil. All carpels together form one whorl, that is called gynoecium. So this is calyx, corolla, andrecium, gynoecium.
ಕೇಲಿಕ್ಸ್, ಕೊರಲ್ಲ, ಆಂಡ್ರಿಸಿಯಂ, ಗೈನೀಸಿಯಂ. ಓಕೆ, ಸೊ ಅವು ಇಡೀ ಹೋರಲ್ ಅಂತ ಕರೆಯೋದು. ಕೇಲಿಕ್ಸ್ ಮೆಂಬರ್ಸ್ ಸೆಪಲ್ಸ್ ಅಂತಾರೆ, ಕೊರಲ್ಲ ಮೆಂಬರ್ಸ್ ಅನ್ನ ಪೆಟಲ್ಸ್ ಅಂತಾರೆ, ಆಂಡ್ರಿಸಿಯಂ ಮೆಂಬರ್ಸ್ ಅನ್ನ ಸ್ಟೇಮನ್ಸ್ ಅಂತಾರೆ, ಮತ್ತೆ ಗೈನೀಸಿಯಂ ಮೆಂಬರ್ಸ್ ಅನ್ನ ಪಿಸ್ಟಿಲ್ಸ್ ಅಥವಾ ಕಾರ್ಪೆಲ್ ಅಂತಾರೆ. ಓಕೆ, ಹಿಯರ್ ದಿ ಪಿಸ್ಟಿಲ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್. ಸೊ ಸ್ಟೇಮನ್ ದ ಮೇಲ್ ಪಾರ್ಟ್, pistil the female part. Stamen, it has an anther at the tip. This anther is microsporangium, where the microspores are produced. Those microspores are nothing but the pollen grains, so which are male gametophyta, where the male gametes are produced in the pollen grains. That is why this is a stamen. Okay, so here a stamen. So stamen ಅಲ್ಲಿ ಏನು ಸಿಗುತ್ತೆ? anther. Okay, ಆಂಥರ್ ಗೊತ್ತಾಯ್ತಲ್ಲ, ಮತ್ತೆ ಈ ಮೇಲಿರೋ ಹೆಡ್ ಐತಲ್ಲ ಇದು ಆಂಥರ್. ಓಕೆ, ಈ ಆಂಥರ್ ಒಳಗಡೆ ಹೋದ್ರೆ ನಿಮ್ಗೆ ಮೈಕ್ರೋಸ್ಪೊರಾಂಜಿಯಂ ಜಾಗ. ಓಕೆ, ಸೊ ಆ ಪೋಲನ್ ಸ್ಯಾಕ್ಸ್ ಅಥವಾ ಮೈಕ್ರೋಸ್ಪೊರಾಂಜಿಯಂ ಇದೆ ಒಳಗಡೆ. ಓಕೆ, ಮೈಕ್ರೋಸ್ಪೊರಾಂಜಿಯಂ. ಓಕೆ, ಈ ಮೈಕ್ರೋಸ್ಪೊರಾಂಜಿಯಂ ಒಳಗಡೆ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಥವಾ ಪೋಲನ್ ಮದರ್ ಸೆಲ್ಸ್ ಇದಾವೆ. ಈ ಪೋಲನ್ ಮದರ್ ಸೆಲ್ಸ್ ದೇ ಅಂಡರ್ಗೋ ಮಿಯಾಸಿಸ್. ದೇ ಅಂಡರ್ಗೋ ಮಿಯಾಸಿಸ್ ಟು ಪ್ರೊಡ್ಯೂಸ್ ದ pollen grains. That is microspores. Okay, so pollen grains ಅನ್ನ ಇವು ಉತ್ಪತ್ತಿ ಮಾಡ್ತವೆ. Okay, these pollen grains meiosis ಅಂತ ಉತ್ಪತ್ತಿ, they are haploid in nature. Okay, ಒಂದು pollen grain ತಗೊಂಡ್ರೆ, yes, so this is one pollen ತಗೊಂಡ್ರೆ ಇದು ಮೆಚೂರ್ ಆದ್ಮೇಲೆ ಒಂದು ವೆಜಿಟೇಟಿವ್ ಸೆಲ್ ಮತ್ತೊಂದು ಜನರೇಟಿವ್ ಸೆಲ್ ಅನ್ನ ಹೊಂದಿರುತ್ತೆ. ಈ ಜನರೇಟಿವ್ ಸೆಲ್ ಮುಂದೆ ಡಿವೈಡ್ ಆಗಿ ಎರಡು ಮೇಲ್ ಗ್ಯಾಮೆಟ್ಸ್ ಅನ್ನ ಕೊಡುತ್ತೆ. ಹಾಗಾಗಿ ಮೇಲ್ ಗೆಮೆಟೋಫೈಟ ಅಂತೀವಿ. ಪೋಲನ್ ಗ್ರೇನ್ ಅನ್ನ ಮೇಲ್ ಗೆಮೆಟೋಫೈಟ ಮುನ್ನೋರ್ಷಕ್ಕೆ ತುಂಬಾ ಬೇಕು ಮೇಲ್ ಗ್ಯಾಮೆಟ್ ಅನ್ನ. ಸೊ ಪೋಲನ್ ಗ್ರೇನ್ ಮೇಲ್ ಗೆಮೆಟೋಫೈಟ್ ಅಂತೀವಿ ಬಿಕಾಸ್ ಇಟ್ ಪ್ರೊಡ್ಯೂಸ್ ದ ಮೇಲ್ ಗ್ಯಾಮೆಟ್ಸ್. 2 ಮೇಲ್ ಗ್ಯಾಮೆಟ್ಸ್, 2 ಮೇಲ್ ಗ್ಯಾಮೆಟ್ ಹುಡ್ತವೆ ಒಂದು ಪೋಲನ್ ಗ್ರೇನ್ ಅಲ್ಲಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪಿಸ್ಟಿಲ್, ಸಾರಿ ದಿಸ್ ಇಸ್ ಅಬೌಟ್ ದ ಸ್ಟೇಮನ್, ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಹಾಗಾಗಿ ದ ಮೇಲ್ ಸೆಕ್ಸುವಲ್ ಪಾರ್ಟ್ ಇಸ್ ಕಾಲ್ಡ್ ಸ್ಟೇಮನ್ ಇನ್ ದ ಫ್ಲವರ್. ಓಕೆ, ದೆನ್ ಕಮ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಫೀಮೇಲ್ ಪಾರ್ಟ್ ಇಸ್ ಕಾಲ್ಡ್ ಪಿಸ್ಟಿಲ್ ಆರ್ ಕಾರ್ಪೆಲ್. ಓಕೆ, ಸೊ ಇದನ್ನ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರೀತಲ್ವಲ್ವಾ, ಒಂದು ಸ್ಟಿಗ್ಮಾ, ಒಂದು ಸ್ಟೈಲು, ಒಂದು ಓವರಿ. ಓಕೆ, ಇಷ್ಟು ಇರ್ತಕ್ಕಂಥ ಇದರಲ್ಲಿ ಇಲ್ಲಿ ಬಂದ್ರೆ ಈ ಪಿಸ್ಟಿಲ್ ಅಲ್ಲಿ ಒಳಗಡೆ ಓವರಿಗೆ ಬನ್ನಿ. ಓಕೆ, ಓವರಿ. ಸೊ ಈ ಓವರಿನೇ ಮುಂದೆ ಫ್ರೂಟ್ ಆಗೋದು. ಅದಕ್ಕಾಗಿ ಇವನ್ನ ಸೀಡ್ ಕವರ್ಡ್ ಸೀಡ್ಸ್ ಅಂತ ಕರೆಯೋದು. ಹಾಗಾಗಿ ಓವರಿ ಇರುತ್ತೆ ಇಲ್ಲಿ. ಆಂಜಿಯೋಸ್ಪರ್ಮ್ ಅಲ್ಲಿ ಇದಿರಲಿಲ್ಲ ಅಂತ ಗೊತ್ತಿದೆ. ಓಕೆ, ದಿಸ್ ಓವರಿ ಹ್ಯಾಸ್ ಓವ್ಯೂಲ್ಸ್. ನೋಡಿ ಇದ್ರೊಳಗಡೆ ನೋಡಿ ಪ್ಲಾಸೆಂಟಾ, ಇದ್ರ ಬಗ್ಗೆ ನಾವು ಈಗ ಈ ವರ್ಷನೇ ಓದ್ತೀವಿ. ಪ್ಲಾಸೆಂಟಾ ಟಿಶ್ಯೂ ಇದೆ, ಅದ್ಮೇಲೆ ಈ ತರ ಓವ್ಯೂಲ್ಸ್ ಅಂಟ್ಕೊಂಡಿರ್ತವೆ. ಓಕೆ, ಆ ಓವ್ಯೂಲ್ಸ್ ಎಷ್ಟು ಬೇಕಾದ್ರೂ ಇರ್ಬೋದು. ಓಕೆ, ಒಂದಿರ್ಬೋದು, ಒಂದೇ ಓವಿಲ್ ಇರುತ್ತೆ, ಒಂದ್ರಲ್ಲಿ ಅನೇಕ ಓವಿಲ್ಸ್ ಇರ್ಬೋದು. ಈ ತರ ಓವ್ಯೂಲ್ಸ್ ಅಟ್ಯಾಚ್ ಆಗಿರ್ತಾವೆ. ಅದನ್ನ ಪ್ಲಾಸೆಂಟೇಷನ್ ಅಲ್ಲಿ ಈ ವರ್ಷನೇ ಓದ್ತೀವಿ. ಈ ಓವ್ಯೂಲ್ಸ್ ಇದಾವಲ್ಲ, ಸೊ ಈ ಓವ್ಯೂಲ್ಸ್ ನಾವು ಅಲ್ಲಿ ಮೈಕ್ರೋಸ್ಪೊರಾಂಜಿಯಂ ಹೇಳಿದ್ವಲ್ಲ, ಇಲ್ಲಿ ಮೆಗಾಸ್ಪೊರಾಂಜಿಯಂ ಇದ್ರೊಳಗಡೆ. ಈ ಓವಿಲ್ ಒಳಗಡೆ ನಿಸಿಲಾ ಟಿಶ್ಯೂ ಮಾಸ್ ಇದೆ, ಅದು ಮೆಗಾಸ್ಪೊರಾಂಜಿಯಂ ಜಾಗ. ಆ ಮೆಗಾಸ್ಪೊರಾಂಜಿಯಂ ಒಳಗಡೆ ಸೊ ಏನು ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ಸ್ ಇದಾವೆ. ಒಂದ್ ಸೆಕೆಂಡ್, ಮೆಗಾಸ್ಪೋರ್ ಮದರ್ ಸೆಲ್ಸ್, ಇಲ್ಲಿ ಪೋಲನ್ ಮದರ್ ಸೆಲ್ಸ್ ಹೇಳ್ದಂಗೆ ಮೆಗಾಸ್ಪೋರ್ ಮದರ್ ಸೆಲ್ಸ್ ಇದ್ರೊಳಗೆ ನಿಸಿಲಾ ಟಿಶ್ಯೂ ಇರ್ತವೆ. ಇವು ಮಿಯಾಸಿಸ್ ಹೋಗ್ತವೆ. ಓಕೆ, ಇವು ಮಿಯಾಸಿಸ್ ರಿಡಕ್ಷನ್ ಡಿವಿಷನ್ ಹೋಗಿ ಇವು ಸೊ ಏನು ಯಾವ್ದಾದ್ರು ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಮಿಯಾಸಿಸ್ ಹೋಗ್ಬಿಟ್ಟು ಸೊ ಇದು ಎಂಬ್ರಿಯೋ ಸ್ಯಾಕ್ ಅನ್ನ ಕೊಡುತ್ತೆ. ಎಸ್, ಸೊ ದಿಸ್ ಇಸ್ ಎಂಬ್ರಿಯೋ ಸ್ಯಾಕ್ ಅಂತ ಅನ್ಕೊಳ್ಳಿ. ಇಷ್ಟೆಲ್ಲ ಡೆಪ್ತ್ ಬೇಕಾಗಲ್ಲ ನಿಮ್ಗೆ, ಸದ್ಯಕ್ಕೆ ಗೊತ್ತಿರ್ಲಿ, ಯಾಕಂದ್ರೆ ಮುಂದೋಚ್ಕೋಬೇಕು. ಈ ವರ್ಷ ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಬೇಕು. ಸೊ ಇದು ಎಂಬ್ರಿಯೋ ಸ್ಯಾಕ್ ಅಂತ. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಹೋದ್ರೆ ಈ ತರ ಸೆಲ್ಸ್ ಅರೇಂಜ್ಮೆಂಟ್ ಆಗಿರ್ತವೆ ನೋಡಿ. ಸೊ ಇದು ಎಂಬ್ರಿಯೋ ಸ್ಯಾಕ್. ಓಕೆ, ಈ ಚಿತ್ರ ಎಲ್ಲ ಮುಂದಿನ ವರ್ಷಕ್ಕೆ ತುಂಬಾ ಜೋರಾಗಿ ಬರೀತಾ ಇದ್ದೀರಿ ನೀವು. ಈ ವರ್ಷ ಸದ್ಯಕ್ಕೆ ಎಸ್ ಫಾರ್ಮಾಲಿಟಿ ಇರಲಿ ಅಂತ. ಸೊ ದಿಸ್ ಈಸ್ ಎಂಬ್ರಿಯೋ ಸ್ಯಾಕ್. ಓಕೆ, ಎಂಬ್ರಿಯೋ ಸ್ಯಾಕ್ ಇದು ಇಸ್ ದ ಫೀಮೇಲ್ ಗೆಮೆಟೋಫೈಟ್. ಸೊ ವೇರ್ ದ ಪೋಲನ್ ಗ್ರೈನ್ಸ್ ಆರ್ ಮೇಲ್ ಗೆಮೆಟೋಫೈಟ್. ಇದು ಪೋಲನ್ ಗ್ರೈನ್ 2 ಮೇಲ್ ಗೆಮೆಟ್ಸ್ ಅಂತ ಕೊಡುತ್ತೆ ಅಂತ ಹೇಳಿದೆ. ಅದಕ್ಕೆ ಮೇಲ್ ಗೆಮೆಟ್ಸ್ ಕೊಡಿದ್ರೆ ಮೇಲ್ ಗೆಮೆಟೋಫೈಟ್. ಇದು ಫೀಮೇಲ್ ಗೆಮೆಟ್ ಕೊಡುತ್ತೆ. ಫೀಮೇಲ್ ಗೆಮೆಟ್ ಯಾರು? ಎಗ್. ಲುಕ್ ಅಟ್ ದಿಸ್ ಇಸ್ ಎಗ್. ಇದು ಎಗ್. ಓಕೆ, ಇವೆರಡನ್ನು ಸಿನರ್ಜಿಡ್ಸ್ ಅಂತಾರೆ. ಇವೆರಡು ಸೆಲ್ಲನ್ನ ಸಿನರ್ಜಿಡ್ಸ್. ಓಕೆ, ಸಿನರ್ಜಿಡ್ಸ್. ನಾವೀಗ ಎಲ್ಲಿದ್ದೀವಿ? ಫ್ಲವರ್ ಅಲ್ಲಿ ಪಿಸ್ಟಿಲ್, ಪಿಸ್ಟಿಲ್ ಅಲ್ಲಿ ಓವರಿ, ಓವರಿಯಲ್ಲಿ ಓವ್ಯೂಲ್ಸ್, ಓವ್ಯೂಲ್ಸ್ ಒಳಗಡೆ ನ್ಯೂಸಿಲಾರ್ ಮಾಸ್ ಅಥವಾ ಮೆಗಾಸ್ಪೊರಾಂಜಿಯಂ ಜಾಗ. ಆ ಮೆಗಾಸ್ಪೊರಾಂಜಿಯಂ ಅಲ್ಲಿ ಒಂದು ಮೆಗಾಸ್ಪೋರ್ ಮದರ್ ಸೆಲ್. ಸೊ ಎಂಬ್ರಿಯೋ ಸ್ಯಾಕ್ ಇದರಲ್ಲಿ ಬಂದಿವಿ. ಈ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಫೀಮೇಲ್ ಗೆಮೆಟೋಫೈಟ. ಪೋಲನ್ ಗ್ರೈನಿಂಗ್ ಮೇಲ್ ಗೆಮೆಟೋಫೈಟ, ಎಂಬ್ರಿಯೋ ಸ್ಯಾಕ್ ಫೀಮೇಲ್ ಗೆಮೆಟೋಫೈಟ. ಇದ್ಯಾಕೆ ಮೇಲ್ ಅಂದ್ರೆ ಮೇಲ್ ಗ್ಯಾಮೆಟ್ಸ್ ಕೊಡುತ್ತೆ. ಇದ್ಯಾಕೆ ಫೀಮೇಲ್ ಗ್ಯಾಮೆಟ್ ಅಂದ್ರೆ ಇದು ಎಗ್ ಐತಲ್ಲ, ಅದೇ ಫೀಮೇಲ್ ಗ್ಯಾಮೆಟ್. ಫೀಮೇಲ್ ಗ್ಯಾಮೆಟ್ ಕೊಡುತ್ತೆ. 2 ಸಿನರ್ಜಿಡ್ಸ್ ಇರುತ್ತೆ. ಈ 2 ಸಿನರ್ಜಿಡ್ ಒಂದು ಎಗ್ ಸೆಲ್ ಸೇರಿ 3 ಆದ್ಮೇಲೆ ಅದಷ್ಟು ಒಂದು ಗ್ರೂಪ್, ಅದನ್ನ ಎಗ್ ಆಪರೇಟರ್ಸ್.
what does the egg apparatus consist of? What is the composition of egg apparatus? Name the cells of egg apparatus. Egg apparatus includes a 2 synergid cell and 1 egg cell. Come on, tell me whether they are haploid or diploid. ಇವರು ಸಿನರ್ಜಿಡ್ಸ್ ಮತ್ತೆ ಎಗ್ ಸೆಲ್ ಇದ್ರೆ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಅಂದ್ರೆ ಹೇಳಿ ಯೋಚನೆ ಮಾಡಿದ್ರೆ ಹ್ಯಾಪ್ಲಾಯ್ಡ್. ಯಾಕಂದ್ರೆ ಮಿಯಾಸಿಸ್ ಹೋಗಿ ತಾನೆ ಮೆಗಾಸ್ಟ್ರೋಮ್ ಮದರ್ ಸೆಲ್ ಮಿಯಾಸಿಸ್ ಇಂದ ಹುಟ್ಟಿಸಿರೋದು ಇದನ್ನ. ಹಾಗೆ ಇದ್ರೊಳಗೆ ಇರೋವೆಲ್ಲ ಹ್ಯಾಪ್ಲಾಯ್ಡ್. ಇದ್ರೊಳಗೆ ಇದು 7 ಸೆಲ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಅಂತೀವಿ. 7 ಸೆಲ್ 8 ನ್ಯೂಕ್ಲಿಯೇಟ್. ಯಾಕೆ 7 ಸೆಲ್ ಅಂತೀವಿ ಅಂದ್ರೆ ನೋಡಿ ಸೆಲ್ 7 ಇದಾವೆ, 1 2 3, 2 ಸಿನರ್ಜಿಡ್ 1 ಎಗ್ ಸೆಲ್. ಇಲ್ಲಿ 3 ಆಂಟಿಪೋಡಲ್ಸ್, ಇವನ್ನ ಆಂಟಿಪೋಡಲ್ಸ್ ಅಂತಾರೆ. ಆಂಟಿಪೋಡಲ್ಸ್ 3. ಓಕೆ, ಒಟ್ಟಿಗೆ 3 3 6 ಆಯ್ತಾ. ಇದೊಂದು ಮಧ್ಯ ಒಂದು ಸೆಲ್ ಐತೆ ನೋಡಿ, ಸೆಂಟ್ರಲ್ ಸೆಲ್. ಒಟ್ಟಿಗೆ 7 ಸೆಲ್ಲು. 8 ನ್ಯೂಕ್ಲಿಯೈ ಹೆಂಗೆ ನೋಡಿ, 1 2 3 3 ಆಂಟಿಪೋಡಲ್ 3 ನ್ಯೂಕ್ಲಿಯೈ. ಈ 3 ಸೆಲ್ಸ್ ಅಲ್ಲಿ ಇಲ್ಲಿ 3 ನ್ಯೂಕ್ಲಿಯೈ, ಒಟ್ಟು 6 ಆದವು. ಈ ಸೆಂಟ್ರಲ್ ಸೆಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಅಂತ ಇರ್ತವೆ. ಸೊ 2 ಪೋಲಾರ್ ನ್ಯೂಕ್ಲಿಯೈ ಒಟ್ಟು 8 ನ್ಯೂಕ್ಲಿಯೈ ಇರಿಂದ ಇದು 7 ಸೆಲ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಅಂತಾರೆ. ಆಲ್ ದ ಸೆಲ್ಸ್ ಆರ್ ಹ್ಯಾಪ್ಲಾಯ್ಡ್. ಇದ್ರೊಳಗಡೆ ಸೊ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಯ್ತು ನೋಡೋಣ ಫಸ್ಟ್. ಹೀಗೆ ಇಲ್ಲಿ ಆಂಥರ್ ಒಳಗಡೆ ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಆಗ್ತವೆ. ಓವಿಲ್ ಒಳಗಡೆ ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್ ಆಗಿದೆ. ಈಗ ಇಲ್ಲಿ ಎಗ್ ಸೆಲ್ ಫೀಮೇಲ್ ಗ್ಯಾಮೆಟ್ ಇದೆ, ಇಲ್ಲಿ ಮೇಲ್ ಗ್ಯಾಮೆಟ್ಸ್ ಇದೆ. ಅವೆರಡು ಬಂದು ಫ್ಯೂಸ್ ಆದ ತಾನೆ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ಕರಿಬೇಕು. ಈಗ ಮೇಲ್ ಸೆಕ್ಸ್ ಸೆಲ್ ಏನಿದೋ ಅಥವಾ ಮೇಲ್ ಗ್ಯಾಮೆಟ್ಸ್ ಪೋಲನ್ ಗ್ರೈನ್ಸ್ ಏನಿದೋ ಅವು ಸೀದಾ ಬಂದು ಇವನ್ನ ತಲುಪ್ತವೆ. ಹೇಗಂದ್ರೆ ದಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್. ನೋಡಿ, ಇದು ಮೆಚೂರ್ ಆದ್ಮೇಲೆ ಡಿಹೈಸೆನ್ಸ್ ಆಗಿ ಪೋಲನ್ ಗ್ರೈನ್ಸ್ ರಿಲೀಸ್ ಆಗ್ತವೆ. ಆ ಪೋಲನ್ ಗ್ರೈನ್ಸ್ ಮೇಲೆ ಹಳದಿ ಪೌಡರ್ ನೋಡಿ, ಯಾವುದೇ ಫ್ಲವರ್ ಅಲ್ಲಿ ಹಳದಿ ಪುಡಿ ಏನ್ ಸಿಗ್ತಲ್ಲ, ಹಳದಿ ಪೌಡರ್ ಬರ್ತಲ್ಲ ಪರಾಗ, ಅದೆಲ್ಲ ಪೋಲನ್ ಗ್ರೈನ್ಸ್. ಇವು ವಿಂಡ್ ಇಂದನೋ, ವಾಟರ್ ಇಂದನೋ, ಅನಿಮಲ್ಸ್ ಇಂದನೋ, ಇನ್ಸೆಕ್ಟ್ಸ್ ಇಂದನೋ, ಬರ್ಡ್ಸ್ ಇಂದನೋ ಇಲ್ಲಿಂದ ಇಲ್ಲಿ ಬಂದು ಟ್ರಾನ್ಸ್ಫರ್ ಆಗ್ತವೆ. ಅದೆಲ್ಲ ಪಾಲಿನೇಷನ್. ದಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ ಟು ದ ಸ್ಟಿಗ್ಮಾ ಆಫ್ ದ ಪಿಸ್ಟಿಲ್. So that is called the pollination, the process of transfer of pollen grains from anther to the stigma of the pistil in the flower. That is called pollination. ಮುಂದಷ್ಟು ಪಾಲಿನೇಷನ್ ಬಹಳ ಓದ್ತಾ ಇದೀವಿ. ಓಕೆ, ಈ ತರ ಪಾಲಿನೇಷನ್ ಇಲ್ಲಿರೋ ಪೋಲನ್ ಗ್ರೈನ್ಸ್ ಇಲ್ಲಿ ಬಂದು ಕೂತ್ಕೊಂತವೆ. ಅಂದ್ರೆ ಈ ಪೋಲನ್ ಗ್ರೈನ್ ಇಲ್ಲಿ ಬರ್ತವೆ. ಇಲ್ಲಿ ಬಂದ್ಮೇಲೆ ಪೋಲನ್ ಗ್ರೈನ್ಸ್ ಜರ್ಮಿನೇಷನ್ ಆಗ್ತವೆ. ಅಂದ್ರೆ ಅಲ್ಲಿಂದ ಒಂದು ಪೋಲನ್ ಟ್ಯೂಬ್ ಬೆಳೆಯುತ್ತೆ. ನೋಡಿ, ಆ ಪೋಲನ್ ಟ್ಯೂಬ್ ಸೀದಾ ಇಲ್ಲಿಂದ ಬಂದಿದ್ದಾನೆ. ಈ ಸ್ಟಿಗ್ಮಾ ಸ್ಟೈಲು ಮೂಲಕ ಸೀದಾ ಟ್ಯೂಬ್ ಒಂದು ಟ್ಯೂಬ್ ಈ ತರ ಟ್ಯೂಬ್ ಬೆಳ್ಕೊಂಡು ಸೀದಾ ಓವರಿಗೆ ಬರುತ್ತೆ. ಬಟ್ ಅದು ಬರ್ಬೇಕಾದ್ರೆ ಇವೆರಡು ಮೇಲ್ ಗ್ಯಾಮೆಟ್ಸ್ ಅನ್ನು ತರುತ್ತೆ. ಸೊ ನೋಡಿ, 1 2 ಮೇಲ್ ಗ್ಯಾಮೆಟ್ಸ್ ಬರ್ತಾ ಇದಾವೆ. ಸೀದಾ ಬಂದ್ರೆ ಇದು ಒಂದು ಓವಿಲ್ ಒಳಗಡೆ ಹೋಗ್ಬೇಕು. ಓವಿಲ್ ಒಳಗಡೆ ಅಂದ್ರೆ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟ್ರಿ ಆಗುತ್ತೆ. ಅದು ಬಂದಿದ್ದು ಹೀಗೆ. ಈಗ ಹೋಗ್ಬೇಕಾದ್ರೆ 2 ಮೇಲ್ ಗ್ಯಾಮೆಟ್ಸ್ ಇದಾವೆ. ಸೀದಾ ಈ ಸಿನರ್ಜಿಡ್ಸ್ ಅದನ್ನ ಹೋಗಕ್ಕೆ ಗೈಡ್ ಮಾಡ್ತವೆ. ಒಳಗೋಗಿ 2 ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಮಾಡ್ತವೆ. ಇವೆರಡು ಮೇಲ್ ಗ್ಯಾಮೆಟ್ಸ್ ಬಂದವಲ್ಲ, ಎಸ್ 2 ಮೇಲ್ ಗ್ಯಾಮೆಟ್ಸ್ ಬಂದಿದ್ದೇವೆ. ಈಗ ಯಾರು ಪೋಲನ್ ಟ್ಯೂಬ್ ತಂದ್ರೆ, ಇಲ್ಲಿಂದ ಪೋಲನ್ grain germinates on the stigma to produce the pollen tube which carries the 2 male gametes. So that grows along the stigma style and enters into the embryo sac. Okay, in the ovule. So in the embryo sac it releases the 2 male gametes. One of the male gametes it fuses with the egg, that is called syngamy. What is syngamy? The process of fusion of one male gamete with the egg cell in the embryo sac, that is called syngamy. Nothing but fertilization. Okay, to form zygote. ಹಾಗಾಗಿ ಝೈಗೋಟ್ ಆಗುತ್ತೆ. ಹಾಗಾಗಿ ಒಂದು ಮೇಲ್ ಗ್ಯಾಮೆಟ್ ಸೇರಿ ಸಿಂಗ್ಯಾಮಿ. ಎಸ್, ಇಲ್ಲೇ ಬರ್ಕೊಂಡ್ಬಿಡ್ತೀನಿ. ಓಕೆ, ಸಿಂಗ್ಯಾಮಿ ನಡೀತದೆ. ಇದರಿಂದ ಬರ್ತಕ್ಕಂಥ ಪ್ರಾಡಕ್ಟ್ ಐತಲ್ಲ ಅದನ್ನ ಝೈಗೋಟ್ ಅಂತ ಕರಿತೀನಿ. ಓಕೆ, ಝೈಗೋಟ್ ಫರ್ಟಿಲೈಸೇಷನ್ ಬರುತ್ತೆ ಝೈಗೋಟ್ ತಾನೆ. ದಟ್ ಈಸ್ ಡಿಪ್ಲಾಯ್ಡ್ ಅಗೇನ್. ಈಗ ಡಿಪ್ಲಾಯ್ಡ್ ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಮೇಲ್ ಗ್ಯಾಮೆಟ್ ಇದೆಯಲ್ಲ, ಅದು ಈ ಸೆಂಟ್ರಲ್ ಸೆಲ್ ಅಂತ ಕರ್ಕೊಂಡಿದ್ರೆ 2 ಪೋಲಾರ್ ನ್ಯೂಕ್ಲಿಯೈ ಇದಾವಲ್ವಾ. ಇವೆರಡು ಪೋಲಾರ್ ನ್ಯೂಕ್ಲಿಯೈ ಇಷ್ಟಕ್ಕೆ ಫ್ಯೂಸ್ ಆಗಿ ಸೆಕೆಂಡರಿ ನ್ಯೂಕ್ಲಿಯಸ್ ಅಂತ ಆಗಿರುತ್ತೆ. ಆ ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆಗೆ ಇದೊಂದು ಮೇಲ್ ಗ್ಯಾಮೆಟ್ ಬಂದು ಸೇರ್ಕೊಂಡ್ಬಿಡುತ್ತೆ. ಅಂದ್ರೆ 3 ಹ್ಯಾಪ್ಲಾಯ್ಡ್ ಸೆಲ್ಸ್ ಇರ್ತವೆ. 2 ಪೋಲಾರ್ ನ್ಯೂಕ್ಲಿಯೈ, 1 ಮೇಲ್ ಗ್ಯಾಮೆಟ್, ಒಟ್ಟು 3 ಹ್ಯಾಪ್ಲಾಯ್ಡ್ ಸೆಲ್ಸ್. ಆ 3 ಸೇರೋದ್ರಿಂದ ಇದನ್ನ ಟ್ರಿಪಲ್ ಫ್ಯೂಸನ್ ಅಂತ ಕರಿಬೇಕು. ಓಕೆ, ಟ್ರಿಪಲ್ ಫ್ಯೂಸನ್. ವಾಟ್ ಇಸ್ ಟ್ರಿಪಲ್ ಫ್ಯೂಸನ್? ದಿಸ್ ಈಸ್ ದ ಫ್ಯೂಸನ್ ಅಮಾಂಗ್ 2 polar nuclei and 1 male gamete in the central cell of the embryo sac. That is called triple fusion. So ಇದು ಫ್ಯೂಸ್ ಆದ್ರೆ ಏನಾಗುತ್ತೆ, ಸಿಂಗ್ಯಾಮಿ ಆದ್ರೆ ಝೈಗೋಟ್ ಬಂದಂಗೆ. ಇದು ಫ್ಯೂಸ್ ಆದ್ರೆ 10 ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಬರುತ್ತೆ. ಈ 3 ಜನ ಸೇರಿದ್ರೆ ಬರೋದೇ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ನೋಡಿ, ಸಿಂಗ್ಯಾಮಿಂದ ಝೈಗೋಟ್ ಬಂದಂಗೆ ಟ್ರಿಪಲ್ ಫ್ಯೂಸ್ ಇಂದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಬಂದ್ಬಿಡುತ್ತೆ. ನೆನ್ಪಿರ್ಲಿ. ಸೊ 2 ಫರ್ಟಿಲೈಸೇಷನ್ ನಡೀತಿದೆ ಇಲ್ಲಂಗಾದ್ರೆ. ಒಂದು ಮೇಲ್ ಗ್ಯಾಮೆಟ್ ಎಗ್ ಸೆಲ್ ಜೊತೆಗೆ ಸಿಂಗ್ಯಾಮಿ ಮಾಡಿದ್ರೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆಗೆ ಟ್ರಿಪಲ್ ಫ್ಯೂಸನ್ ಮಾಡುತ್ತೆ. ಹಾಗಾಗಿ 2 successive fertilizations occur in each sexual cycle of the angiosperm. This is a unique property in angiosperm.
So that is called double fertilization because fertilization occurs twice. So here fertilization occurs twice, where one male gamete fuses with the egg cell called syngamete to form zygote, another male gamete fuses with the secondary nucleus in the central cell to form primary endosperm nucleus. So thus two fertilization occur, hence it is called the double fertilization. So which is very unique property of the angiosperm. zygote to embryo ಆಗುತ್ತೆ. ಯಾವುದೇ ಬೀಜ ನೋಡಿ, ಸೊ ಯಾವ್ದಾರ ನೀವು ಸೀಡ್ಸ್ ಅಂತ ತಗೊಳ್ಳಿ, ಯಾವ್ದಾರ ಬೇಳೆ ಕಾಳುಗಳು ತಗೊಳ್ಳಿ, ಕಡ್ಲೆ, ರಾಗಿ, ಜೋಳ, ಭತ್ತ ಅಥವಾ ಹೆಸರು ಕಾಳು, ಹುಳಿಕಾಳು, ಅಲಸಂದೆ ಕಾಳು, ಇವನ್ನೆಲ್ಲ ನೆನೆ ಹಾಕ್ಬಿಟ್ಟು ಓವರ್ ನೈಟ್ ತೆಗೆದು ಓಪನ್ ಮಾಡ್ತಾರೆ. 2 ಕಾಟಿಲಿಡನ್ ಇರ್ತವೆ, ಡೈ ಕಾಟ್ ಆಗಿದ್ರೆ ಮಧ್ಯೆ ಒಂದು ಸಣ್ಣದೊಂದು ಪ್ರಿಮೋಡಿಯಲ್ ಲೀಫ್ ಇರ್ತಕ್ಕಂಥ ಒಂದು ಸಣ್ಣ ದಳ ಇರುತ್ತೆ ನೋಡಿ, ಅದೇನು ನ್ಯೂ ಎಂಬ್ರಿಯೋ ಅದು. ಸೊ ಈ ತರ ಎಂಬ್ರಿಯೋ ಆಗೋದು ಇದೇ ಝೈಗೋಟ್ ಇಂದ. ಝೈಗೋಟ್ ಲೇಟರ್ ಡೆವಲಪ್ಸ್ ಇಂಟು ಎಂಬ್ರಿಯೋ, ಅದೇ ಮುಂದೆ ಗಿಡ ಆಗಿ ಬೆಳೀತಕ್ಕಂಥದ್ದು. ಮುಂದೆ ಏನ್ ಗಿಡಗಳು ಬರ್ತದೆ ಎಲ್ಲ ಎಂಬ್ರಿಯೋ ಬೆಳೆದ್ರಿಂದ. ನೆಕ್ಸ್ಟ್ ಈ ಪೆನ್ ಏನ್ ಮಾಡುತ್ತೆ, ಇದೇ ಹಾಕ್ಬೇಕು ಅಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರಿಪಲ್ ಫ್ಯೂಷನ್ ನಡೆಯೋದೇ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಪೆನ್ ಇದೆಯಲ್ಲ, ಇದು ಮುಂದೆ ಎಂಡೋಸ್ಪರ್ಮ್ ನ ತಯಾರು ಮಾಡ್ಕೊಡುತ್ತೆ. ಏನ್ ತೆಂಗಿನಕಾಯಿ ಹೊಡೆದು ಒಳಗಡೆ ಕೊಬ್ಬರಿ ತಿಂತಿರಲ್ಲ, ಅದೆಲ್ಲ ಎಂಡೋಸ್ಪರ್ಮು. ಈ ತರ ಎಂಡೋಸ್ಪರ್ಮ್ ಆಗೋದ್ರಿಂದಾನೇ ಮುಂದೆ ಇದು ಬೀಜನ ಬಿತ್ತಿದಾಗ ಅದು ಮೊಳಕೆ ಹೊಡೆದು ಏನು ರೈಸಿಂಗ್ ಆಗುತ್ತೋ, ಜರ್ಮೇಷನ್ ಆಗುತ್ತೋ ಸೀಡು, ಅವಾಗೆಲ್ಲ ಎನರ್ಜಿ ಕೊಡೋರು ಎಂಡೋಸ್ಪರ್ಮೆ. ಸೊ ಹಾಗಾಗಿ ಎಂಡೋಸ್ಪರ್ಮ್ ಇರೋದ್ರಿಂದಾನೇ ಇವೆಲ್ಲ ಮುಂದೆ ಜರ್ಮೇಷನ್ ಆಗಿ ಅನುಕೂಲ ಆಗುತ್ತೆ. ಅದಕ್ಕೆ ಎಂಡೋಸ್ಪರ್ಮ್ ಬರಲಿಲ್ಲ ಅಂತಂದ್ರೆ ಅವಾಗ ಪಾಪ ಈ ಜರ್ಮೇಷನ್ ಬೇಕಾದ್ರೆ ಫುಡ್ ಸಿಗಲ್ಲ. ದೊಡ್ಡ ದೊಡ್ಡ ಮರಗಳಾಗಬೇಕಲ್ವಾ, ಅವಕ್ಕೆ ಎಷ್ಟೊಂದು ಎನರ್ಜಿ ಬೇಕಲ್ವಾ, ಹಾಗಾಗಿ ಸುಲಭ ಸಿಗಲ್ಲ. ಅದಕ್ಕೆ ಡಬಲ್ ಫರ್ಟಿಲೈಸೇಷನ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ಪ್ರೊಡ್ಯೂಸ್ ದ ಎಂಡೋಸ್ಪರ್ಮ್ ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ನರಿಶ್ಮೆಂಟ್ ಆಫ್ ಡೆವಲಪಿಂಗ್ ಅ ಸೀಡ್ಲಿಂಗ್. ಸೊ ಹಾಗಾಗಿ ಅದು ಬೇಕು ಅಂತ. ಎಸ್ ಈ ಫರ್ಟಿಲೈಸೇಷನ್ ಆದ್ಮೇಲೆ ಇದ್ರೊಳಗೆ ಫರ್ಟಿಲೈಸೇಷನ್ ಮುಗಿದೋಯ್ತು ಅಂತ ಕಳೋಣ. ವಾಟ್ ನೆಕ್ಸ್ಟ್? ವಾಟ್ ಇಸ್ ದ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್? ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಏನಾಗುತ್ತೆ, ಆಫ್ಟರ್ ಫರ್ಟಿಲೈಸೇಷನ್ ದಿಸ್ ಓವ್ಯೂಲ್ ಇಟ್ ಟರ್ನ್ಸ್ ಇಂಟು ಸೀಡ್. The matured ovule is called seed. So after fertilization, the ovule, look at this. This ovule it develops into seeds. ಹಾಗೆ ಏನೆಲ್ಲ ಬೀಜಗಳು ನೋಡ್ತೀರೋ, ರಾಗಿ, ಜೋಳ, ಭತ್ತ, ಎಲ್ಲ ಸೀಡ್ಸ್ ಏನ್ ನೋಡ್ತಿರೋ ಅವೆಲ್ಲವೂ ಕೂಡ ಫರ್ಟಿಲೈಸ್ಡ್ ಓವ್ಯೂಲ್ಸ್ ಗಳವು. ಓಕೆ, ಸೊ ಮೆಚೂರ್ಡ್ ಓವ್ಯೂಲ್ಸ್ ಗಳವರು. ಇನ್ನ ಓವರಿ ಇಟ್ ಡೆವಲಪ್ಸ್ ಇಂಟು ಫ್ರೂಟ್. ಎಸ್, ಓವರಿ ಡೆವಲಪ್ಸ್ ಇಂಟು ಫ್ರೂಟ್. ಓಕೆ, ಅದಾಗ್ಬಿಡುತ್ತೆ. ಅಷ್ಟೊತ್ತಿಗೆ ಈ ಯಾರು ಈ ಆಂಟಿಪೋಡಲ್ಸ್ ಮತ್ತೆ ಸಿನರ್ಜಿಡ್ಸ್ ತಮ್ಮ ಕೆಲಸ ಮುಗಿದ್ಮೇಲೆ ದೇ ಡಿಜೆನರೇಟ್, ಅವು ನಾಶ ಆಗೋಗ್ಬಿಡ್ತವೆ, ಆ ಕೆಲಸ ಮುಗಿಯುತ್ತೆ. ಇನ್ನ ಉಳಿರ್ತಕ್ಕಂಥ ಮುಂದೆ ಎಂಬ್ರಿಯೋ ಮತ್ತೆ ಎಂಡೋಸ್ಪರ್ಮ್ ಆಗಿ ಹೋಗ್ತಾರೆ. ಸೊ ದಿಸ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಸೊ ಇದನ್ನೇ ನಾವು ಲೈಫ್ ಸೈಕಲ್ ಈಗ ವಾಪಸ್ ಬರ್ತಾ ಇದೀನಲ್ವಾ. ಲೈಫ್ ಸೈಕಲ್ ಅಲ್ಲಿ ನೋಡಿದ್ರೆ ಏನ್ ಗೊತ್ತಾಯ್ತು ನಿಮ್ಗೀಗ? ಏನ್ ಇಷ್ಟೊಂದೆಲ್ಲ ಪ್ಲಾಂಟ್ಸ್ ನೋಡ್ತಾ ಇದ್ದೀರೋ ಮತ್ತೊಂದ್ಸರಿ ರಿಕಾಲ್ ಮಾಡ್ತೀನಿ. ಇನ್ ಕೇಸ್ ಆಫ್ ಆಲ್ಗೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಲೈಫ್ ಸೈಕಲ್ ಬಗ್ಗೆ ಇಲ್ಲಿ ಬಹಳಷ್ಟು ಡಿಸ್ಕಷನ್, ಫೋಟೋ ಕೊಟ್ಟಿದ್ದೆ. ದಯವಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಆ 3 ಫ್ಲೋ ಚಾರ್ಟ್ ಅಥವಾ ಸೈಕಲ್ ಕೊಟ್ಟಿದ್ದಾರೆ, ಸ್ಕೀಮ್ಯಾಟಿಕ್ ಡಯಾಗ್ರಾಮ್, ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಸೊ ಈ ಲೈಫ್ ಸೈಕಲ್ಸ್ ಇನ್ ಆಂಜಿಯೋಸ್ಪರ್ಮ್ಸ್. ಲೈಫ್ ಸೈಕಲ್ ಇನ್ ಆಂಜಿಯೋಸ್ಪರ್ಮ್ಸ್ ದೇರ್ ಆರ್ 3 types of life cycles are observed. Okay, so those are haplantic life cycle. Okay, haplantic life cycle. Yes, and haplodiplantic. ನೋಡಿ, haplodiplantic life cycle. Next diplantic. Yes, diplantic life cycle. ನೋಡಿ, ಇವು ಲೈಫ್ ಸೈಕಲ್ ದಯವಿಟ್ಟು ಗಮನಿಸ್ಕೊಳ್ಳಿ. ಈ ಪಾಠದ ಎಂಡ್ ಅಲ್ಲಿ ಇದು ಇರ್ತಕ್ಕಂಥದ್ದು ಯಾವಾಗ ಒಂದು ಫ್ಲೋ ಚಾರ್ಟ್ ಚಿತ್ರ ಕೊಡ್ತಾರೆ, ಅದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಇದೆಲ್ಲ ಕಾಣ್ತಕ್ಕಂಥದ್ದು ಆಲ್ಗೆ, ಇದೆಲ್ಲ ಮೇನ್ ಆಲ್ಗೆ. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಏನು ಆಲ್ಗೆ ನೋಡ್ತಿದ್ರಲ್ಲ, ಆಲ್ಗೆ ಒಳಗಡೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಇರುತ್ತೆ. ಓಕೆ, ಗ್ರೀನ್ ಆಲ್ಗೆ, ಸ್ಪೈರೋಗೈರಾ, ಓಕೆ, ಏನು ಸ್ಪೈರೋಗೈರದಲ್ಲಿ ಅವೆಲ್ಲ ನೋಡಿ, ಎಕ್ಟೋಕಾರ್ಪಸ್ ಅಥವಾ ಸರ್ಗ್ಯಾಸಮ್ಮು, ಬಟರ್ಕೋಸ್ಪರ್ಮಮ್ಮು, ಪಾಲಿಸೈಫೋನಿಯಾ, ಪಾರ್ಪೈರಾ, ಗಾರ್ಸಿಲೇರಿಯಾ, ಓಕೆ, ಫ್ಯೂಕಸು, ಡಿಕ್ಟಿಯೋಟಾ. ಓಕೆ, ರೈಟ್. ಸೊ ಇವೆಲ್ಲ ಏನ್ ನೋಡಿದ್ರಲ್ಲ, ಇವೆಲ್ಲವೂ ಕೂಡ ಏನು ಆಲ್ಗೆ. ಸೊ ಮೋಸ್ಟ್ ಆಫ್ ದ ಆಲ್ಗೆ, ಎಲ್ಲರೂ ಅಲ್ಲ ದಯಮಾಡಿ, ಎಲ್ಲ ಆಲ್ಗೆಗಲ್ಲ, ಮೋಸ್ಟ್ ಆಫ್ ದ ಆಲ್ಗೆ. ಉದಾಹರಣೆಗೆ ನೋಡಿ, ಆಲ್ಗೆ ಒಳಗಡೆ ಇಂಪಾರ್ಟೆಂಟ್ ಆಗಿ ನಮಗೆ ಎಕ್ಟೋಕಾರ್ಪಸ್ ಅಥವಾ ಪಾಲಿಸೈಫೋನಿಯಾ ಅಥವಾ ಕೆಲವು ಟೈಪ್ ಆಫ್ ಕ್ಲೆಮಿಡೋಮಾನಸ್, ಸೊ ಆ ತರದವೆಲ್ಲವೂ ಕೂಡ ಇದರಲ್ಲಿ ಬರ್ತವೆ. ಆದ್ರೆ ಮುಖ್ಯವಾಗಿ ಎಲ್ಲಾದ್ರಲ್ಲೂ ಕೂಡ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಇರುತ್ತೆ ಅಂತ ಅನ್ಕೋಬೇಡಿ. ಇಲ್ಲಿ ಎಲ್ಲಾ ತರಲ್ಲೂ ಕೂಡ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಇರೋಲ್ಲ. ಮತ್ತೆ ಯಾವ್ದ್ರಲ್ಲಿ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಇರುತ್ತೆ? ಓನ್ಲಿ ಫ್ಯೂ ಆಲ್ಗೆ ದೇ ಎಕ್ಸಿಬಿಟ್, ಮೋಸ್ಟ್ಲಿ ಆಲ್ಗೆ ಎಕ್ಸಿಬಿಟ್ ಹ್ಯಾಪ್ಲಾಂಟಿಕ್, ಎಸ್ಪೆಷಲಿ ವಾಲ್ವಾಕ್ಸ್, ಸ್ಪೈರೋಗೈರಾ, ಸಮ್ ಕ್ಲೆಮಿಡೋಮಾನಸ್. ಓಕೆ,
they exhibit a haploid life cycle. But in some algae, so they exhibit a haplodiploidic life cycle. ನೋಡಿ ಹ್ಯಾಪ್ಲೋಡಿಪ್ಲಾಂಟಿಕ್ ಎಲ್ಲ ತೋರಿಸುವಂತ ಉದಾಹರಣೆಗೆ ಎಕ್ಟೋಕಾರ್ಪಸ್ ಇದೆ, ಪಾಲಿಸೈಪೋನಿಯಾ ಇದೆ, ಕೆಲ್ಪ್ಸ್ ಇದಾವೆ, ಸೀವೀಡ್ಸು. ಈ ಕೆಲ್ಪ್ಸು, ಪಾಲಿಸೈಪೋನಿಯಾ, ಎಕ್ಟೋಕಾರ್ಪಸ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸ್ತವೆ ಆಲ್ಗೆ ಆಗಿದ್ರು ಕೂಡ. ಆಶ್ಚರ್ಯ ಅಂದ್ರೆ ಫ್ಯೂಕಸ್, ಇಟ್ ಎಕ್ಸಿಬಿಟ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ನೋಡಿದ್ರ ಆಲ್ಗೆಯಲ್ಲಿ ಮೋಸ್ಟ್ಲಿ ದ ಎಕ್ಸಿಬಿಟ್ ಹ್ಯಾಪ್ಲಾಂಟಿಕ್ ಲೈಕ್ ವಾಲ್ವಾಕ್ಸ್, ಸ್ಪೈರೋಗೈರಾ, ಕ್ಲೆಮಿಡಮನಸ್. ಬಟ್ ಸಮ್ ಆಫ್ ದೆಮ್ ಎಕ್ಸಿಬಿಟ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಓಕೆ, ಸೊ ಹಾಗೆ ಪಾಲಿಸೈಪೋನಿಯಾ ತಗೊಂಡ್ರೆ, ಎಕ್ಟೋಕಾರ್ಪಸ್ ತಗೊಂಡ್ರೆ, ಕೆಲ್ಪ್ಸ್ ತಗೊಂಡ್ರೆ, ಹಾಗೆ ಫ್ಯೂಕಸ್ ತಗೊಂಡಂತೂ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಇವೆಲ್ಲ ಒಂದ್ ಮಾರ್ಕ್ಸ್ಗೆ ಸೀಟ್ ಎಲ್ಲ ಚೆನ್ನಾಗಿ ಕೇಳ್ಬೋದು. ಅದಕ್ಕಾಗಿನೇ ಹ್ಯಾಪ್ಲೋಡಿಪ್ಲಾಂಟಿಕ್ ಬಂದ್ರೆ ಆಲ್ ಬ್ರಯೋಫೈಟ್ಸ್ ಅಂಡ್ ಟೆರಿಡೋಫೈಟ್ಸ್. ಎಸ್, ಬ್ರಯೋಫೈಟ್ಸ್ ಅಂಡ್ ಟೆರಿಡೋಫೈಟ್ಸ್ ದೇ ಎಕ್ಸಿಬಿಟ್ ದ ಹ್ಯಾಪ್ಲೋಡಿಪ್ಲಾಂಟಿಕ್ ಟೈಪ್ ಆಫ್ ಲೈಫ್ ಸೈಕಲ್. ಇನ್ನ ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್ ಇವರು ಕೂಡ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸ್ತಾರೆ. ನೀವು ಮೊದಲೇ ಹೇಳ್ದಂಗೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಆಗಿದ್ರೆ ನೋಡಿ, ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಆಗಿದ್ರೆ ಇಲ್ಲಿ ದ ಡಿಪ್ಲಾಯ್ಡ್ ಸ್ಟೇಜ್, ದಟ್ ಇಸ್ ಸ್ಪೋರೋಫೈಟಿಕ್ ಸ್ಟೇಜ್ ಈಸ್ ಆಲ್ಮೋಸ್ಟ್ ನಿಲ್, ಓನ್ಲಿ ಝೈಗೋಟ್. ಓಕೆ, ಝೈಗೋಟ್ ಇಟ್ ಎಕ್ಸಿಬಿಟ್ ದ ಡಿಪ್ಲಾಂಟಿಕ್ ಸ್ಟೇಜ್. ಸಾರಿ, ಯಾರು ಏನೋ ಗೆಮಿಟೋಫೈಟಿಕ್, ಸಾರಿ ಸ್ಪೋರೋಫೈಟಿಕ್ ಸ್ಟೇಜ್. ಇಲ್ಲಿ ಸ್ಪೋರೋಫೈಟಿಕ್, ಇಂಡಿಪೆಂಡೆಂಟ್ ಸ್ಪೋರೋಫೈಟಿಕ್ ಅಂತ ಏನಿಲ್ಲ, ಇದೊಂದು ಮಾತ್ರ ಡಿಪ್ಲಾಯ್ಡ್ ಸ್ಟೇಜ್ ಎಲ್ಲಿ ಹ್ಯಾಪ್ಲಾಂಟಿಕ್ ಅಲ್ಲಿ. ಇದ್ ಬಿಟ್ರೆ ನೇರವಾಗಿ ನಾವು ನೇರವಾಗಿ ಮಿಯಾಸಿಸ್ ಹೋಗ್ತೀವಿ. ಮಿಯಾಸಿಸ್ ಹೋಗಿ ಸ್ಪೋರ್ಸ್ ಅನ್ನ ಕೊಡ್ತಾ ಇದೀವಿ. ಓಕೆ, ಸ್ಪೋರ್ಸ್ ಆಲ್ರೆಡಿ ಏನೋ ಹ್ಯಾಪ್ಲಾಯ್ಡ್ ಆದ್ರು. ನೋಡಿ, ಡಿಪ್ಲಾಯ್ಡ್ ಇದ್ದಾನೋ ಹ್ಯಾಪ್ಲಾಯ್ಡ್ ಆಗೋದ್ರು. ಹ್ಯಾಪ್ಲಾಯ್ಡ್ ಜರ್ಮಿನೇಟ್ಸ್ ಇಂಟು ಗೆಮೆಟೋಫೈಟಿಕ್ ಪ್ಲಾಂಟ್. ಓಕೆ, ಗೆಮೆಟೋಫೈಟ್, ದಿಸ್ ಈಸ್ ದ main plant. Gametophyte is the dominant stage. This is the predominant stage. In case of haploid life cycle, there is algae, and this is the dominant plant. It is a multicellular, independent, photosynthetic. Multicellular, independent, photosynthetic. ಏನು ಆಲ್ಗೆಗಳಂತ ಅಷ್ಟೊಂದೆಲ್ಲ ಹೇಳ್ತೀವಲ್ಲ, ಎಲ್ಲ ಆಲ್ಗೆಗಳ ಬಾಡಿ ತಗೊಂಡ್ರೆ ಆಗ್ಲಿ, ಎಸ್ಪೆಷಲ್ ವಾಲ್ವಾಕ್ಸ್, ಸ್ಪೈರೋಗೈರಾ, ಕೆಲವು ಕ್ಲೆಮಿಡಮನಸ್ ಆ ತರ ತಗೊಂಡ್ರೆ ಅವೆಲ್ಲ ಪ್ಲಾಂಟ್ ಬಾಡಿ ಗೆಮೆಟೋಫೈಟಿಕ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ಸ್ಪೋರ್ಸ್ ಜರ್ಮಿನೇಷನ್ ಆದ್ರೆ ಬರ್ತಕ್ಕಂಥದ್ದು. ಸೊ ದೀಸ್ ಗೆಮೆಟೋಫೈಟ್ ಇಟ್ ಪ್ರೊಡ್ಯೂಸ್ ದ ಬೋತ್ ಮೇಲ್ ಗ್ಯಾಮೆಟ್ಸ್ ಆಸ್ ವೆಲ್ ಆಸ್ ದ ಫೀಮೇಲ್ ಗ್ಯಾಮೆಟ್ಸ್. ಸೊ ದೀಸ್ ಗ್ಯಾಮೆಟ್ಸ್ ಆಫ್ಟರ್ ಫರ್ಟಿಲೈಸೇಷನ್ ದೇ ಫಾರ್ಮ್ ದ zygote. That fertilization is called syngamy. So ಈ syngamy it results in the formation of zygote. Zygote, it is a single celled and it is only the diploid condition, and the entire life cycle is a haplantic. Therefore it is called a haplantic life cycle, where the predominant stage or dominant stage is a gametophyte, which is haploid in condition, and where it is a multicellular and the photosynthetic. That is why this is a dominant. ಇದು ನಮ್ಮ ಆಲ್ಗೆ ಒಳಗಡೆ ಅಥವಾ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಎಸ್, haploidiploidic life cycle. In that life cycle, both a haploid gametophyta and diploid sporophyta both are multicellular, and they are photosynthetic. That is why it is haplodiploidic. Okay. However, in case of bryophyta, the gametophyte is dominant. In case of pteridophyta, sporophyte is dominant. ನೋಡಿ, ಬ್ರಯೋಫೈಟಾದಲ್ಲಿ ಮೇನ್ ಪ್ಲಾಂಟು ಗೆಮೆಟೋಫೈಟ್ ಆಗಿರುತ್ತೆ, ಟೆರಿಡೋಫೈಟಾದಲ್ಲಿ ಮೇನ್ ಪ್ಲಾಂಟು ಸ್ಪೋರೋಫೈಟ ಆಗಿರುತ್ತೆ. ಹವೆವರ್ ಇವೆರಡಲ್ಲೂ ಏನು ಎರಡು ಜನರೇಷನ್ ನಡೀತತ್ತಲ್ಲ, ಅದರಲ್ಲಿ ಗೆಮೆಟೋಫೈಟಿಕ್ ಪ್ಲಾಂಟ್ ಮತ್ತೆ ಸ್ಪೋರೋಫೈಟಿಕ್ ಪ್ಲಾಂಟ್ ಇಬ್ರು ಕೂಡ ಮಲ್ಟಿಸೆಲ್ಯುಲರ್ ಆಗಿರ್ತಾರೆ. ಸೊ ಫೋಟೋಸಿಂಥೆಟಿಕ್ ಆಗಿರ್ತಾರೆ, ಇಂಡಿಪೆಂಡೆಂಟ್ ಆಗಿರ್ತಾರೆ. ಅದಕ್ಕಾಗಿ ಇದನ್ನ ಹ್ಯಾಪ್ಲೋಡಿಪ್ಲಾಂಟಿಕ್ ಅಂತ ಇಬ್ರಿಗೂ ಇಂಟರ್ಮೀಡಿಯೇಟ್ ಲೈಫ್ ಸೈಕಲ್, ಇದು ಈ ಹೈಬ್ರಿಡ್ ಲೈಫ್ ಸೈಕಲ್. ಎರಡೂ ಮಲ್ಟಿಸೆಲ್ಲರ್ ಆಗಿರ್ತವೆ. ಹಾಗಾಗಿ ಇದನ್ನು ನಾವು ಹ್ಯಾಪ್ಲೋಡಿಪ್ಲಾಂಟಿಕ್ ಅಂತ ಎರಡು ಸೇರಿಸಿ ಹೇಳಬೇಕು. ಹವೆವರ್ ಬ್ರಯೋಫೈಟದಲ್ಲಿ ಹ್ಯಾಪ್ಲೋಡಿಪ್ಲಾಂಟಿಕ್ ಅಂತ, ಟೆರಿಡೋಫೈಟದಲ್ಲಿ ಡಿಪ್ಲೋ ಹ್ಯಾಪ್ಲಾಂಟಿಕ್ ಅಂತ ಕರೆದ್ರು ಓಕೆನೆ. ಓಕೆ, ಆ ಮೇಜರ್ ಪ್ಲಾಂಟ್ಗಳು ಯಾರು ಇರ್ತಾರೆ ಅದ್ರ ಆಧಾರ ಮೇಲೆ. ಓಕೆ, ರೈಟ್. ಸೊ ಇದಕ್ಕೆ ಬಂದ್ರೆ ಈಗ ನಾನು ಬ್ರಯೋಫೈಟ್ ಬಗ್ಗೆ ಮಾತಾಡ್ತೇನೆ ಅಂತ ಅನ್ಕೊಳ್ಳಿ. ಓಕೆ, ಎಸ್, ಬ್ರಯೋಫೈಟ್ ಬಂದ್ರೆ ದ ಡಾಮಿನೆಂಟ್ ಪ್ಲಾಂಟ್ ಯಾರು? ಗೆಮೆಟೋಫೈಟ್ ಅಲ್ವಾ? ಸೊ ಗೆಮೆಟೋಫೈಟ್ is the dominant plant. So this gametophyte which produce the gametes, that is why it is called gametophyte. It produces the gametes. So male gametes in antheridia, okay, male gametes in antheridia and female gametes in archegonium. Okay,
ಇಲ್ಲಿ ಆರ್ಕಿಗೋನಿಯಂ ಇದೆಯಲ್ಲ, ಇದು ಫ್ಲಾಸ್ ಶೇಪ್. ಓದ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಓಕೆ, ಎಂಡ್ ಮಾಡ್ತಾ ಇರೋದ್ರಿಂದ ಒಂದ್ಸರಿ ರೀಕಾಲ್ ಮಾಡ್ತಾ ಇದ್ದೀನಿ. ಒಂದು ಸಿಂಗಲ್ ಎಗ್ ಸೆಲ್ ಅನ್ನ ಫ್ಲಾಸ್ ಶೇಪ್ ಸ್ಟ್ರಕ್ಚರ್ ಒಳಗೆ ಬಿಡಿಸುತ್ತೆ, ಅದು ಆರ್ಕಿಗೋನಿಯಂ. ಇನ್ನು ಆಂಥೆರಿಡಿಯಂ ಒಳಗಡೆ ಸೊ ಇದು ಏನು ಸ್ಪೋರ್ ಮದರ್ ಸೆಲ್ಸ್ ಅಥವಾ ಪೋಲೋ ಮದರ್ ಸೆಲ್ಸ್ ಇರ್ತವೆ. ಈ ಸೆಲ್ಸ್ ಏನಿರ್ತಾವಲ್ಲ ಇವೆಲ್ಲವೂ PMS ಪೋಲೋ ಮದರ್ ಸೆಲ್ಸ್ ಮಿಯಾಸಿಸ್ ಹೋಗ್ಬಿಟ್ಟು ಸೊ ಇವು ಮೇಲ್ ಗ್ಯಾಮೆಟ್ಸ್ ಅನ್ನ ಕೊಡ್ತವೆ. ಸೊ ಈ ತರ ಮೇಲ್ ಗ್ಯಾಮೆಟ್ಸ್ ಅನ್ನ ಕೊಡ್ತವೆ. ಸೊ ಆ ಮೇಲ್ ಗ್ಯಾಮೆಟ್ಸ್ ಇಲ್ಲಿ ನಾವು ಬೇಕಾದ್ರೆ ಸ್ಪೋರ್ಮ್ಸ್ ಅನ್ಬಹುದು, ಫ್ಲಾಜೆಲೇಟೆಡ್. ಅವು ಸ್ವಿಮ್ಮಿಂಗ್, ಯಾಕಂದ್ರೆ ಇವು ಆಂಫಿಬಿಯನ್ ಪ್ಲಾಂಟ್ಸ್ ಅಲ್ವಾ, ಸ್ವಿಂಗ್ ಮಾಡ್ಕೊಂಡು ಹೋಗಿ ಈ ಮೌತಿ ಬಂದು ಒಳಗಡೆ ಹೋಗಿ ಫರ್ಟಿಲೈಸೇಷನ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಸಿಂಗ್ಯಾಮಿ. ಓಕೆ, ಸಿಂಗ್ಯಾಮಿ ಆಗುತ್ತೆ. ಸಿಂಗ್ಯಾಮಿಯಿಂದ ಝೈಗೋಟ್ ಬರುತ್ತೆ. ಎಸ್, ಝೈಗೋಟ್ ಈಸ್ ಡಿಪ್ಲಾಯ್ಡ್. ಓಕೆ, ಸೊ ಇದು ಗೆಮೆಟೋಫೈಟ್ ಏನು ಹ್ಯಾಪ್ಲಾಯ್ಡ್. ಸೊ ಈ ಹ್ಯಾಪ್ಲಾಯ್ಡ್ ಇಂದ ಫರ್ಟಿಲೈಸೇಷನ್ ಆಗಿ ಡಿಪ್ಲಾಯ್ಡ್ ಆಯ್ತು. ಈ ಝೈಗೋಟ್ ಇರ್ತಕ್ಕಂಥದ್ದು ಆಲ್ಗೆ ಒಳಗಡೆ ಡೈರೆಕ್ಟ್ ಆಗಿ ಏನಾಗಿತ್ತು, ಝೈಗೋಟ್ ನೇರವಾಗಿ ಮಿಯಾಸಿಸ್ ಹೋಗ್ಬಿಟ್ಟು ಮತ್ತೆ ಗೆಮೆಟೋಫೈಟ್ ಪ್ಲಾಂಟ್ ಅನ್ನ ಕೊಟ್ಟಿತ್ತು. ಬಟ್ ಇಲ್ಲಿ ಹೆಂಗಾಗಲ್ಲ, ಇದು ಇಮಿಡಿಯೇಟ್ ಆಗಿ ಗೆಮೆಟೋಫೈಟ್ ಆಗೋದಿಲ್ಲ. ಇದು ಮೈಟಾಸಿಸ್ ಹೋಗಿ ಮತ್ತೊಂದು ಮಲ್ಟಿಸೆಲ್ಯುಲರ್ ಜನರೇಷನ್ ಕೊಟ್ಬಿಡುತ್ತೆ. ಆ ಮಲ್ಟಿಸೆಲ್ಯುಲರ್ ಜನರೇಷನ್ ನಾವು ಇಲ್ಲಿ ಕರಿತಕ್ಕಂಥದ್ದು ಸ್ಪೋರೋಫೈಟಾ. ಓಕೆ, ಆ ಸ್ಪೋರೋಫೈಟ್ ಅಂತ ಇದು ಮಲ್ಟಿಸೆಲ್ಯುಲರ್ ಮತ್ತೆ ಇಂಡಿಪೆಂಡೆಂಟ್. ಸೊ ಇದೇನ್ ಸ್ಪೋರೋಫೈಟ ಬರ್ತದಲ್ಲ, ಈ ಸ್ಪೋರೋಫೈಟ ನೋಡಿ, ಈ ಸ್ಪೋರೋಫೈಟ್ ಅಂತಕ್ಕಂಥದ್ದು ಇದು ಪಾರ್ಶಿಯಲಿ ಅಥವಾ fully depending upon the gametophyte by attaching and encouraging to get the nourishment ಅಂತ. ಬಟ್ ಇಬ್ರು ಮಲ್ಟಿಸೆಲ್ಯುಲರ್ ಇರೋದ್ರಿಂದ ಇದನ್ನ ಹ್ಯಾಪ್ಲೋಡಿಪ್ಲಾಂಟಿಕ್ ಅಂತ ಕರೀತಕ್ಕಂಥದ್ದು. ಓಕೆ, ಇದೇನೋ ಹಂಗಾರೆ ಡಿಪ್ಲಾಯ್ಡ್, ಯಾಕಂದ್ರೆ ಇದು ಮೈಟಾಸಿಸ್ ಇಂದ ಇದು ಹುಟ್ಟಿರುತ್ತೆ, ಇದು ಡಿಪ್ಲಾಯ್ಡ್ ಆಗಿರುತ್ತೆ. ಸೊ ಇದನ್ನ ಆಂಕರೇಜ್ ಮಾಡ್ಕೊಂಡು ಪೇರೆಂಟ್ ಪ್ಲಾಂಟ್ ಇಂದ ನರಿಶ್ಮೆಂಟ್ ಪಡ್ಕೋಬಹುದು. ಓಕೆ, ಸೊ ಇದೆಲ್ಲ ಡಿಸ್ಕಸ್ ಮಾಡಾಗಿದೆ. ನನಗೆ ಲೈಫ್ ಸೈಕಲ್ ಎಂಡ್ ಮಾಡ್ತಾ ಇದ್ದೀನಿ. ಈ ಸ್ಪೋರೋಫೈಟ ಮುಂದೆ ಇದ್ರಾಗೆ ಸ್ಪೆಷಲ್ ಸೆಲ್ಸ್ ಇರ್ತವೆ, ಸ್ಪೋರ್ ಮದರ್ ಸೆಲ್ಸ್ ಅಂತ. ಆ ಸ್ಪೋರ್ ಮದರ್ ಸೆಲ್ಸ್ ಏನ್ ಬರ್ತಾವಲ್ಲ, ಸೊ ಅವು ಮಿಯಾಸಿಸ್ ಹೋಗ್ತವೆ. ಇವು ಮಿಯಾಸಿಸ್ ಹೋಗಿ ಸ್ಪೋರ್ಸ್ ಅನ್ನ ಕೊಡ್ತವೆ. ನೋಡಿ, ಸೊ ಈ ತರ ಸ್ಪೋರ್ಸ್ ಮಿಯಾಸಿಸ್ ಇಂದ ಹುಡ್ತಾವ ತಾನೆ. ಸೊ ಈ ತರ ಸ್ಪೋರ್ಸ್ ಬರ್ತವೆ. ಇವು ಸ್ಪೋರ್ಸ್ ಏನು ಮತ್ತೆ ಹ್ಯಾಪ್ಲಾಯ್ಡ್, ಯಾಕಂದ್ರೆ ಮಿಯಾಸಿಸ್. ಈ ಸ್ಪೋರ್ಸ್ ಜರ್ಮಿನೇಟ್ ಆಗಿನೇ ಆ ಗೆಮೆಟೋಫೈಟ ಬರ್ತಕ್ಕಂಥದ್ದು. ಇಲ್ಲಿ ಎಸ್, ಇದು ಡಿಪ್ಲಾಯ್ಡ್ ಇಂದ, ಎಸ್ ಇದು ಮಿಯಾಸಿಸ್ ಡಿಪ್ಲಾಯ್ಡ್, ಇದಷ್ಟು ಡಿಪ್ಲಾಯ್ಡ್, ಇದಷ್ಟು ಹ್ಯಾಪ್ಲಾಯ್ಡ್, ಹ್ಯಾಪ್ಲೋಡಿಪ್ಲಾಂಟಿಕ್. ಸೊ ಹಾಗಾಗಿ ಇದು ಹ್ಯಾಪ್ಲೋಡಿಪ್ಲಾಂಟಿಕ್ ಸ್ಟೇಜ್. ಟೆರಿಡೋಫೈಟದಲ್ಲೂ ಸೇಮ್ ಟು ಸೇಮ್, ಆದ್ರೆ ಅಲ್ಲಿ ಡಾಮಿನೆಂಟ್ ಪ್ಲಾಂಟ್ ಸ್ಪೋರೋಫೈಟ ಆಗಿರುತ್ತೆ. ಟೆರಿಡೋಫೈಟದಲ್ಲಿ ಇದು ಡಾಮಿನೆಂಟ್, ಬ್ರಯೋಫೈಟದಲ್ಲಿ ಇದು ಡಾಮಿನೆಂಟ್. ಅಷ್ಟು ಬಿಟ್ರೆ ಸೊ ಸೇಮ್ ಸೈಕಲ್ ಇರ್ತವೆ. ಸೊ ಇದು ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಇದು ಕೂಡ ಫ್ಲೋ ಚಾರ್ಟ್ ಕೊಡ್ತಾರೆ ಬುಕ್ ಅಲ್ಲಿ, ದಯವಿಟ್ಟು ಒಂದ್ಸರಿ ಚೆನ್ನಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ಇದು ಬಿಟ್ರೆ ಎಸ್, ಡಿಪ್ಲಾಂಟಿಕ್ ಬಂದ್ರೆ ಇವನು ಡಾಮಿನೆಂಟ್ ಇರ್ತಾನೆ, ಆಗ್ಲೇ ಮತ್ತೆ ಮತ್ತೆ ಹೇಳಿದೀನಿ. ಓಕೆ, ಇದಾದ ನಂತರ ನಾವು ಎಸ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಬಂದ್ಬಿಡ ನೇರವಾಗಿ. ಎಸ್, ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಅಲ್ಲೇನು ಮೇಜರ್ ಇರುತ್ತೆ, ಏನ್ ಸಮಾಚಾರ ಅಂತ ನೋಡಿದ್ರೆ ನೋಡಿ. ಸೊ ಡಿಪ್ಲಾಂಟಿಕ್ ಬಂದ್ರೆ ಸೊ ಏನು ಹ್ಯಾಪ್ಲಾಂಟಿಕ್ಗೆ ಡೆಡ್ ಆಪೋಸಿಟ್ ಇರ್ತಾನೆ ಅಷ್ಟೇ. ಹ್ಯಾಪ್ಲಾಂಟಿಕ್ಗೆ ಡೆಡ್ ಆಪೋಸಿಟ್ ಇರ್ತಾನೆ. ಅಲ್ಲೇನಿರುತ್ತಂದ್ರೆ ಇಲ್ಲಿ ಗ್ಯಾಮೆಟ್ಸ್ ಏನ್ ಉತ್ಪತ್ತಿ ಆಗ್ತಾವಲ್ಲ, ಇದೊಂದಿಷ್ಟು ಗ್ಯಾಮೆಟ್ಸ್ ಉತ್ಪತ್ತಿ ಆಗ ಒಂದೇ ಒಂದು ಸ್ಟೇಜ್, ಅದು ನಾಟ್ ಇಂಡಿಪೆಂಡೆಂಟ್. ಇದು ಇಂಡಿಪೆಂಡೆಂಟ್ ಅಲ್ಲ. ಓಕೆ, ಅಫ್ಕೋರ್ಸ್ ಇಟ್ ಇಸ್ ಸಿಂಗಲ್ ಸೆಲ್ ಆರ್ ಫ್ಯೂ ಸೆಲ್ ಇರ್ಬೋದು. ಸಿಂಗಲ್ ಸೆಲ್ ಅಥವಾ ಫ್ಯೂ ಸೆಲ್ ಇರ್ಬೋದು. ಬಿಟ್ಟರೆ ಗೆಮೆಟೋಫೈಟ್ ಇಲ್ಲಿ ಈ ತರ ಫ್ಲವರ್ ನೋಡಿದ್ವಲ್ಲ, ಈ ಫ್ಲವರ್ ಅಲ್ಲಿ ಪೋಲನ್ ಗ್ರೈನ್ಸ್ ಹೋದ್ವಲ್ಲ, ಪೋಲನ್ ಗ್ರೈನ್ಸ್ ಒಳಗಡೆ ಏನಿದೆಯಲ್ಲ ಹ್ಯಾಪ್ಲಾಯ್ಡ್ ಸೆಲ್ಸ್, ಆ ಪೋಲನ್ ಗ್ರೈನ್ ಒಳಗಡೆ ಇರ್ತಕ್ಕಂಥ ಎರಡು ಮೇಲ್ ಗ್ಯಾಮೆಟ್ ಬಿಟ್ರೆ ಅವು ಇಂಡಿಪೆಂಡೆಂಟ್ ಲೈಫ್ ಸೈಕಲ್ ನಡೆಸಲ್ಲ. ಹಾಗೇನೆ ಓವಿಲ್ ಒಳಗಡೆ ನಾವು ಮೆಗಾಸ್ಪೊರಾಂಜಿಯಂ ಒಳಗಡೆ ಹೋದ್ರೆ ಅದ್ರೊಳಗಡೆ ಎಂಬ್ರಿಯಸ್ ಯಾಕೆ ಬಂತಲ್ಲ, ಅದು ಕೂಡ ಇಂಡಿಪೆಂಡೆಂಟ್ ಲೈಫ್ ನಡೆಸಲ್ಲ. ಹಾಗಾಗಿ ಇಲ್ಲಿ ಗೆಮೆಟೋಫೈಟ್ ಇಂಡಿಪೆಂಡೆಂಟ್ ಲೈಫ್ ಅನ್ನು ಲೀಡ್ ಮಾಡಲ್ಲ, ವೆರಿ ಶಾರ್ಟ್ ಲೀವ್ಡ್. ಇನ್ ಕೇಸ್ ಆಫ್ ಬ್ರಯೋಫೈಟಾ, ಸ್ಪೋರೋಫೈಟ್ ಇಸ್ ಶಾರ್ಟ್ ಲೀವ್ಡ್. ಇನ್ ಕೇಸ್ ಆಫ್ ಟೆರಿಡೋಫೈಟಾ, ಗೆಮೆಟೋಫೈಟ್ ಇಸ್ ಶಾರ್ಟ್ ಲೀವ್ಡ್. ಇನ್ ಕೇಸ್ ಆಫ್ ಜಿಮ್ನೋಸ್ಪಾಂಜಿಯೋಸ್ಪರ್ಮ್, ದಿಸ್ ಗೆಮೆಟೋಫೈಟ್ ಇಸ್ ಶಾರ್ಟ್ ಲೀವ್ಡ್. ಓಕೆ, ಸೊ ಇದು ಇಂಡಿಪೆಂಡೆಂಟ್ ಅಥವಾ ಮಲ್ಟಿಸೆಲ್ಯುಲರ್ ಅಥವಾ ಇಂಡಿಪೆಂಡೆಂಟ್ ಬರೋದಿಲ್ಲ. ಹಾಗಾಗಿ ಇಲ್ಲಿ ಇನ್ನು ಉಳಿದಿದ್ದೆಲ್ಲ ಸೇಮ್ ಟು ಸೇಮ್ ಡಿಪ್ಲಾಂಟಿಕ್ ಸ್ಟೇಜೇ ಇರುತ್ತೆ. ಅದಿದ್ದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿಬೇಕು. ಓಕೆ, ಸೊ ಆ ತರದ್ದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಸೇಮ್ ಇದೇ ತರ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಸಿಂಗ್ಯಾಮಿನೇಟ್ ಏನದ ಈ ಗೆಮೆಟೋಫೈಟ್ ಅಲ್ಲಿ ಅದೇ ಇದು ಆನ್ಸರ್ ಒಳಗಡೆ ಮತ್ತು ಎಂಬ್ರಿಸಾಪ್ ಒಳಗಡೆ ಏನ್ ಫರ್ಟಿಲೈಸೇಷನ್ ನಡೆದು ಡಬಲ್ ಫರ್ಟಿಲೈಸೇಷನ್ ಆಯ್ತಲ್ಲ, ಝೈಗೋಟ್ ಬಂತಲ್ಲ, ಅಂದ್ರೆ ಸಿಂಗ್ಯಾಮಿ ಆಗಿ ಝೈಗೋಟ್ ಬಂತು. ಈ ಝೈಗೋಟ್ ಇರೋದು ಸ್ಪೋರೋಫೈಟ್ ಆಗುತ್ತೆ. ನೀವು ಸುತ್ತಮುತ್ತ ಎಷ್ಟೊಂದು ಗಿಡಗಳು ನೋಡಿದಿರಲ್ಲ ಇವತ್ತೆಲ್ಲ, ಏನು ಬೇರು, ಹೂವು, ಹಣ್ಣು, ಕಾಂಡ, ಕಾಯಿ ಎಲ್ಲ ನೋಡಿದಿರಲ್ಲ ಗಿಡಗಳಲ್ಲಿ, ಅವೆಲ್ಲವೂ ಸ್ಪೋರೋಫೈಟ ಗಿಡಗಳೇ.
ಆ ಸ್ಪೋರೋಫೈಟ್ದಿಂದ ಸ್ಪೋರ್ ಫಾರ್ಮೇಶನ್ ಆಗ್ತವೆ. ಸೊ ಸ್ಪೋರ್ಸ್ ಆಂಥೆರಿಡಿಯಂ ಮತ್ತೆ ಆಂಥರ್ ಒಳಗಡೆ ಮತ್ತು ಮೆಗಾಸ್ಪೋರೇಂಜಿಯಂ ಒಳಗಡೆ ಆಗ್ಬಿಟ್ಟು ಅಲ್ಲಿಂದ ಫರ್ಟಿಲೈಸೇಷನ್ ಆಗಿ ಗ್ಯಾಮೆಟ್ ಆಗಿ ಬರ್ತದೆ ಇದು. ಸೊ ಈ ತರ ಇನ್ ಆಲ್ ಪ್ಲಾಂಟ್ಸ್ ದ ಲೈಫ್ ಸೈಕಲ್ ಇನ್ವಾಲ್ವ್ಡ್ 2 generations, that is haplantic generation, that is gametophytic, and diplantic generation, that is sporophytic, and they are alternatively changes in the life cycle. That type of life cycle is called alternation of generation. In the exam keltivi, okay, so alternation of generation in the exam keltivi. What is alternation of generation? In the life cycle of plant there are 2 generations involved, such as the haplantic gametophytic generation alternates with the diploid sporophytic generation. Therefore the life cycle is called alternation of generation. What is alternation of generation? In the life cycle of a plant, the life cycle involves 2 generations where haploid gametophytic generation alternates the diploid sporophytic generation. Such a type of generation is called alternation of generation ಅಂತ ಇದನ್ನ ಹೇಳ್ಬೇಕು. ಸೊ ದಿಸ್ ಈಸ್ ಅಬೌಟ್ ದ ಪ್ಲಾಂಟ್ ಕಿಂಗ್ಡಮ್. ಪ್ಲಾಂಟ್ ಗೆ ಮುಗಿಸ್ತಾ ಇದೀವಿ. ಓಕೆ, ನೆಕ್ಸ್ಟ್ ನಾವು ಅನಿಮಲ್ ಕಿಂಗ್ಡಮ್ಗೆ ನೆಕ್ಸ್ಟ್ ಹೋಗ್ತಾ ಇದೀವಿ. ಸೊ ಇವೆಲ್ಲ ಈಸಿ ಇರೋ, ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.